ಸದದರ್ಶ ದ್ವಿಜಾಂಸ್ತತ್ರ ವೇದ ವೇದಾಂಗಪಾರಗಾನ್. ಕೌಶಿಕ ಗೋತ್ರದಲ್ಲಿ ಬಂದವರು, ಭಾರ್ಗವ ಗೋತ್ರದಲ್ಲಿ ಬಂದವರು, ಭರದ್ವಾಜಾದಿಗಳು, ಗೌತಮರು, ಇನ್ನು ಅನೇಕ ಮಂದಿ ಜ್ಞಾನಿಗಳೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಕಥಾಶ್ರವಣ ಮಾಡ್ತಾ ಇದ್ದಾರೆ. ಕೃಷ್ಣಾರ್ಜುನೆಲ್ಲ ಹಾಕ್ಕೊಂಡು ಅದರಲ್ಲಿ ಕೂತು ತಾವು ಶ್ರವಣ ಮಾಡ್ತಾ ಇದ್ದರೆ ಅಲ್ಲಿ ಹೇಳುವವರು ಯಾರು ಕೇಳಿದರೆ ಸೂತಂಚ ತೇಷಾಂ ಮಧ್ಯಸ್ಥಂ ಕಥಯಾನಂ ಕಥಾಶುಭಾ. ಅವ್ರಿಗೆ ಹೆಸರೇ ರೋಮಹರ್ಷಣ ಅಂತ. ಅವರು ಕಥೆ ಹೇಳುವುದಂದರೆ ಮೈಯಲ್ಲಿ ರೋಮಾಂಚನಗೊಳ್ಳಬೇಕಂತ ಆ ಕ್ರಮದಲ್ಲಿ ಕಥೆ ಹೇಳುವವರಂತೆ. ಹೀಗೆ ಅದನ್ನು ನೋಡ್ತಾರೆ. ಅನೇಕ ಚರಿತ್ರೆಗಳನ್ನು ಹೇಳುವಂತಹವರನ್ನು ಕಂಡು ಉಳಿದವರೆಲ್ಲ ಅವರು ಬರುವ ಸ್ಥಿತಿ ನೋಡುವಾಗಲೇ ಗೊತ್ತಾಯಿತು ಋಷಿಗಳಿಗೆ. ಇದು ಏನು ಅಂದರೆ ಇಟ್ಟದ್ದೇ ಹೆಜ್ಜೆ, ಹೋದದ್ದೇ ದಾರಿ. ಈ ವ್ಯಕ್ತಿಗಳಿಗೆ ನಾವಾಗಿ ಜಾಗ ಬಿಟ್ಟರೆ ನಾವು ಸೇಫ್. ಅದೆಲ್ಲ ಕಡೆಗೆ ಇಟ್ಟುಕೊಳ್ಬೇಕು ಅದನ್ನು, ಅಲ್ಲಿಗೆ ಮಾತ್ರ ಅಲ್ಲ. ಯಾರಾದರೂ ಆ ರೂಪದಲ್ಲಿ ಬಂದರೆ, ಮದ್ಯಪಾನ ಮಾಡಿ ಬಂದರೆ ಅಲ್ವಾ, ಆವಾಗೇನು ಮಾಡಬೇಕು? ಮೊದಲು ದೇವಸ್ಥಾನದಲ್ಲಿರುವವರಾದರೂ ಸರಿ ಅವರಿಗೆ ಮುಂಚೆ ದಾರಿ ಬಿಟ್ಟು ಬಿಡಬೇಕು. ಇದು ನಮ್ಮ ಮೇಲೆ ಬೀಳ್ತಾರೆ ಕೊನೆಗೆ. ಆದ್ದರಿಂದ ಋಷಿಗಳಲ್ಲಿ ಏನು ಮಾಡಿಕೊಂಡ್ರು ಅಂತಂದರೆ ಅವರು ಬಂದ ತಕ್ಷಣ ಇನ್ನು ಅವ್ಯವಸ್ಥೆ ಮಾಡ್ಕೊಳ್ಳೋ ಬೇಡ ಅಂತ ಅಂದ್ಕೊಂಡು ಎದ್ದು ನಿಂತರಂತೆ. ಹೇಳಬೇಕು ಅಂತೇನಿಲ್ಲ ವಸ್ತು. ಆದರೆ ಅದು ಬಲರಾಮ ದೇವರಿಗಲ್ಲ, ಅವರೇನು ಹಾಕ್ಕೊಂಡಿದ್ದಾರಲ್ಲ ಅದಕ್ಕೆ. ಗೌರವ ಅಲ್ಲ, ತಮ್ಮ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ. ಅದಕ್ಕೆ ಗೌರವ ಕೊಟ್ಟದ್ದಲ್ಲ. ನಮ್ಮ ಮರ್ಯಾದೆ ಉಳಿಯಬೇಕು ಅಂತಂದರೆ ನಾವೇ ಸ್ವಲ್ಪ ದೂರ ಸರಿದು ಹೋಗಬೇಕಷ್ಟೇ. ಅದಕ್ಕೆ ಈ ದೃಷ್ಟಿಯಿಂದ ಮಾಡಿದ್ದಾರೆ. ಆದರೆ ಅಲ್ಲಿ ಬ್ರಹ್ಮಸ್ಥಾನವನ್ನು ಕೊಟ್ಟಿದ್ದಾರೆ ಸೂತ ಪುರಾಣಿಕರಿಗೆ. ಅವರು ಹೇಳುವಂತಿಲ್ಲ, ಅದಕ್ಕೊಂದು ಆ ಸ್ಥಾನಕ್ಕೊಂದು ಮರ್ಯಾದೆ ಉಂಟು. ಆದ್ದರಿಂದ ಅವರು ಎದ್ದಿಲ್ಲ. ಇವರೆಲ್ಲ ಮತ್ತೋಯಮಿತಿ ಮನ್ವಾನಾಹ ಸಮುತ್ತಸ್ತು ತ್ವರಾನ್ವಿತಾ ಬೇಗ ಎದ್ದು ಬಿಟ್ರಂತೆ. ಬೇಡ, ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ. ಪೂಜೆಯಂತಹ ಹಲಧರಂ ಋತೇತಂ ಸೂತ ವಂಶಜಂ. ಸೂತ ಪುರಾಣಿಕರು ಎದ್ದಿಲ್ಲ ಅಂತ ಅಂದುಕೊಂಡು ಸಿಟ್ಟು ಬಂದಿದೆ ಬಲರಾಮ ದೇವರಿಗೆ. ಎತ್ತಿ ಹೊಡೆದು ಕೊಂದು ಬಿಟ್ಟಿದ್ದಾರೆ. ಅಧ್ಯಾಸ್ಯತಿ ಪದಂ ಬ್ರಾಹ್ಮಂ ತಸ್ಮಿನ್ ಸೂತೆ ನಿಪಾತಿತೆ. ಯಾವ ಉಪದೇಶಕನ ಸ್ಥಾನವನ್ನು, ಆಚಾರ್ಯನ ಸ್ಥಾನವನ್ನು, ಪುರಾಣಿಕನ ಸ್ಥಾನವನ್ನು ತಿಳಿದಂತಹ ಜ್ಞಾನಿಗಳಾದಂತಹ ಋಷಿವರೇಣ್ಯರು ಕೊಟ್ಟಿದ್ದರೋ ಅದು ಆ ಜಾಗಕ್ಕೆ ಮಾಡಿದ ಅಪಮಾನ ಬಲರಾಮ ದೇವರಿಂದ ಆಯಿತು, ಹತ್ಯೆ ಆಯಿತು. ಇದಕ್ಕಿಂತ ಮಿಗಿಲಾದ ಇನ್ನೊಂದು ಬ್ರಹ್ಮಹತ್ಯ ಏನುಂಟು? ಆದ್ದರಿಂದಲೇ ಅವರಲ್ಲಿ ಬ್ರಹ್ಮಹತ್ಯ ಪಾಪ ಅಂಟಿಕೊಂಡಿದೆ. ತಕ್ಷಣದಲ್ಲೇ ಏನಾಯಿತು ಅಂದರೆ ಅವರ ದೇಹದಿಂದ ಅವರು ನೋಡ್ತಾರೆ, ಅವರಿಗೆ ಮದ್ಯದ ವಾಸನೆ ಬರ್ತಾ ಇಲ್ಲ, ತನ್ನ ದೇಹದಿಂದ ದುರ್ಗಂಧ ಬರಲಿಕ್ಕೆ ಆರಂಭ ಆಯಿತು ಬಲರಾಮ ದೇವರಿಗೆ. ಯಾವುದೋ ಲೋಹ, ಸುಟ್ಟ ಲೋಹದ ವಾಸನೆ ತನ್ನ ದೇಹದಿಂದ ಬರುವಂತಾಯಿತು. ವಾಸನೆ ನೋಡುವಾಗ ನಾನೇನೋ ಬ್ರಹ್ಮಹತ್ಯೆ ಮಾಡಿದಂತೆ ಕಾಣಿಸ್ತಾ ಉಂಟಲ್ಲ ಅಂತ ಅಷ್ಟು ಅಮಲಿನಲ್ಲೂ ನೆನಪಾಯಿತು ಅವರಿಗೆ. ಮಲಿನದ ನೆನಪು ಅಮಲಿನಲ್ಲೂ ಆಯಿತು ಅಲ್ವಾ. ಹೀಗೆ ತಕ್ಷಣದಲ್ಲಿ ಏನು ಮಾಡಿಕೊಂಡ್ರು ಅಂತಂದರೆ 12 ವರ್ಷದ ಒಂದು ವ್ರತವನ್ನು ಆಚರಿಸಿದರು. ಪ್ರಾಯಶ್ಚಿತ್ತ. ನಮ್ಮಲ್ಲಿ ಪ್ರಾಯಶ್ಚಿತ್ತಗಳು ಅಂತ ಆಗೋದುಂಟು. ಪ್ರಾಸಂಗಿಕವಾಗಿ ಹೇಳ್ತೇನೆ, ಹಲವಾರಿಗೆ ಇವತ್ತು ಪ್ರಾಯಶ್ಚಿತ್ತ ಹೇಳಿದ್ದಾರೆ ಅಂತ ಜೋಯಿಸರು ಹೇಳ್ತಾರೆ. ಜೋಯಿಸರನ್ನು ಬೈಯುವುದಲ್ಲ, ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ. ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅದು ಕೇವಲ ಹೋಮದ ರೂಪದಲ್ಲಿ, ದಾನದ ರೂಪದಲ್ಲಿ, ಪೂಜಾ ರೂಪದಲ್ಲಿ, ಸೇವಾ ರೂಪದಲ್ಲಿ, ಅನಂತರದಲ್ಲಿ. ಮೊದಲು ಮಾಡ್ಕೊಳ್ಬೇಕಾದ್ದೇನು ಗೊತ್ತಾ? ಮಾಡಿದ ತಪ್ಪನ್ನು ಪ್ರತಿಯೊಬ್ಬರಲ್ಲೂ ಹೇಳ್ತಾ ಬರಬೇಕಂತೆ. ಹೀಗೆ ಬಲರಾಮ ದೇವರು ಏನು ಮಾಡಿದ್ರು ಅಂದರೆ ಸ್ವಕರ್ಮ ಖ್ಯಾಪನಂ ಕುರುವನ್ ಪ್ರಾಯಶ್ಚಿತ್ತಂ ಅನುತ್ತಮಂ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ಮದ್ಯಪಾನ ಮಾಡಿಕೊಂಡು ಅಲ್ಲಿ ಪುರಾಣವನ್ನು ಹೇಳುವಂತಹ ಸೂತ ಪುರಾಣಿಕರು ಹೊಡೆದು ಬಿಟ್ಟೆ, ನನಗೆ ಬ್ರಹ್ಮಹತ್ಯೆ ಬಂತು ಅಂತ ಊರಿಡೀ ತಾವೇ ಡಂಗುರ, ನನಗೆ ಪೇಪರ್ ಇರಲಿಲ್ಲ, ದೂರದರ್ಶನ ಅಲ್ಲ, ಅವರು ಹಾಗೆ ಮಾಡಿದ್ರಂತೆ ಅಂತ ತಾವೇ ಹೇಳ್ತಾ ಬಂದ್ರಂತೆ ಊರಿಡಿ. ಇದು ಒಬ್ಬ ಅಧಿಕಾರಿಗೆ ಇರಬೇಕಾದ ಲಕ್ಷಣ ಇದು. ಹೀಗೆ ಅಥಯೇಯಂ ಸಮಾರಬ್ಧ. ಹೀಗೆ 12 ವರ್ಷಗಳ ದೀರ್ಘವಾದ ಒಂದು ವ್ರತವನ್ನು ಕೂಡ ಕೈಗೊಂಡಿದ್ದಾರೆ. ಏನು ಮಾಡಿದರು ಅಂದರೆ ಸರಸ್ವತಿಯನ್ನು ಅನುಸರಿಸಿಕೊಂಡು ಹೋಗಲಿಲ್ಲ, ಸರಸ್ವತಿ ನದಿಯ ಉಗಮದ ಕಡೆಗೆ ಸಾಗುವಂತೆ ಪ್ರತಿಲೋಮವಾಗಿ ತಾವು ಸಾಗುತ್ತಾ ಸಾಗುತ್ತಾ ಸಾಗ್ತಾ ಹೋದರು. ಹೀಗೆ ಆ ಬಲರಾಮ ದೇವರು ತೀರ್ಥಯಾತ್ರೆಗೆ ಬಂದವರು ಬ್ರಹ್ಮಹತ್ಯೆ ಯಾಕೆ ಮಾಡಿದರು ಅಂತ ಅನ್ನೋದಕ್ಕೆ ಆ ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ.
ಧರ್ಮಪಕ್ಷಿಗಳು ಮುಂದೆ ಹೇಳಿ ಇನ್ನೊಂದು ಪ್ರಶ್ನೆ ಉಂಟು. ದ್ರೌಪದಿಯಲ್ಲಿ ಹುಟ್ಟಿದಂತಹ ದ್ರೌಪದೇಯರು ಅಕೃತದಾರರಾಗಿ ಗಾರ್ಹಸ್ಥ್ಯವನ್ನು ಸ್ವೀಕರಿಸದೆಯೇ ಯಾಕೆ ಸತ್ರು? ಅನಾಥರಂತೆ ಸತ್ರಲ್ಲ, ಅದಕ್ಕೇನು ಕಾರಣ ಅಂತ. ಅದಕ್ಕೆ ಕಾರಣ ಇರಲೊಂದು ಕೆಲವು ಅಧ್ಯಾಯಗಳಲ್ಲಿ ಹರಿಶ್ಚಂದ್ರನ ಕಥೆಯ ಉಪಾಖ್ಯಾನ ಉಂಟು, ಅದಕ್ಕೆ ಪೂರಕವಾಗಿ ಅದು. ಎಲ್ಲರಿಗೂ ನಮ್ಗೆ ಗೊತ್ತುಂಟು, ತ್ರೇತಾಯುಗದಲ್ಲಿ ಹರಿಶ್ಚಂದ್ರ ಅಂತ ಅಯೋಧ್ಯೆಯ ಆಳರಸಾಗಿ ಇದ್ದವ. ಚೆನ್ನಾಗಿ ತಾನು ಅವನ ಆಡಳಿಕೆಯಲ್ಲಿ ದುರ್ಭಿಕ್ಷೆ ಇರಲಿಲ್ಲ, ವ್ಯಾಧಿ ಇರಲಿಲ್ಲ, ಅಕಾಲ ಮರಣ ಇರಲಿಲ್ಲ, ಅಧರ್ಮದಲ್ಲಿ ಆಸಕ್ತರಾದವು ಇರಲಿಲ್ಲ, ಹೀಗೆಲ್ಲ ಇತ್ತು. ಹರಿಶ್ಚಂದ್ರ ಅಂದರೆ ರೂಢಿಯಲ್ಲಿ ಅದೊಂದು ನೋಡಿ, ಏನಾದರೂ ಯಾರು ಅವರೇನು ಹರಿಶ್ಚಂದ್ರರವರ ಅಂತ ಅಂದರೆ ತಪ್ಪು ಮಾಡದೇ ಇರುವರು ಇಲ್ಲ ಅಂತ ಅನ್ನೋದಕ್ಕೆ ನಾವು ಹೇಳೋದು ಅದೊಂದು ದೃಷ್ಟಾಂತವಾಗಿ. ಅದೊಂದು ಪುಣ್ಯಕ್ಕೆ ಹರಿಶ್ಚಂದ್ರ ತಪ್ಪು ಮಾಡಲಿಲ್ಲ ಎಂಬ ಕಲ್ಪನೆ ಉಂಟು. ಅಲ್ಲ, ಭಾಗವತದಲ್ಲಿ ಹರಿಶ್ಚಂದ್ರನ ಕಡೆ ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತದೆ, ಇರಲಿ ಅಂತ. ಅವರ ಸಾವಿರಾರು ವರ್ಷಗಳ ಜೀವನದಲ್ಲಿ ಒಂದು ತಪ್ಪು ಮಾಡಿದರೆ ಅದು ತಪ್ಪು ಅಂತ ಅನಿಸಿಕೊಳ್ಳುವುದಿಲ್ಲ. ನಮ್ಮ ಜೀವನದಲ್ಲಿ 24 ಗಂಟೆಯಲ್ಲಿ ನಾನು 23 ತಾಸು ತಪ್ಪೇ ಮಾಡುವುದು. ಸ್ವಪ್ನದಲ್ಲೂ ತಪ್ಪು, ಜಾಗೃತ ಅವಸ್ಥೆಯಲ್ಲೂ ತಪ್ಪೆ. ಸುಷುಪ್ತಿ ಇರುವುದು ಕೇವಲ ಅಲ್ಪಾವಧಿ ಮಾತ್ರ. ಹೀಗೆ ಇಂತಹ ಅವನು ರಾಜ್ಯಭಾರ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಸಕದಾಚಿತ್ ಮಹಾಬಾಹು ಅರಣ್ಯೇ ಅನುಸರಣ್ಣ ಮೃಗಂ, ಬೇಟೆಗೆ ಅಂತ ಕಾಡಿಗೆ ಬಂದಿದ್ದಾನೆ. ಆ ಬೇಟೆಯಾಡ್ತಾ ಹೋಗುವಾಗ ಅಯ್ಯೋ ರಕ್ಷಣೆ ಮಾಡಿ ಎಂಬಂಥ ಹೆಣ್ಮಕ್ಕಳ ಧ್ವನಿ ಕೇಳಿಸಿದೆ. ತಕ್ಷಣದಲ್ಲೇ ಅವನೇನು ಮಾಡಿಕೊಂಡ ಅಂದರೆ, ಏನು ಮಾಡಬೇಕು, ಯಾರು ನನ್ನ ಆಳ್ವಿಕೆಯಲ್ಲಿ ಈ ರೀತಿಯಲ್ಲಿ ಹೆಣ್ಣುಮಕ್ಕಳು ಆರ್ತರಾಗಿ ಬೊಬ್ಬಿಡಬೇಕು ಅಂತಿದ್ದರೆ ಏನು ಕಾರಣ ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಅವನಿಗೆ ಒಂದು ಮಾತು ಅವನ ಬಾಯಿಂದ ಬರುವುದಕ್ಕೆ ಕಾರಣ ಹೇಳ್ತದೆ. ಇತಿ ಸಂಚಿತ್ಯ ರೌದ್ರೇಣ ವಿಘ್ನರಾಜೇನ ವೈ ತತಃ ಅಥವಾಯಂ ನೃಪಪ್ರಾಪ್ತೋ ಮಾಭೈರಿತಿ ವದನ್ಮುಹು, ಹೆದರಬೇಡಿ ಅಂತ ರಾಜ ಬರ್ತಾ ಇದ್ದಾನೆ, ಇದು ಸರಿಯಾದ ಸಮಯ, ನಾನು ಅವನನ್ನು ಪ್ರವೇಶ ಮಾಡುತ್ತೇನೆ ಅಂತ ಅಂದುಕೊಂಡು ವಿಘ್ನರಾಟ್, ಅವನ ಸಾಧನೆಗೆ ರಾಜ್ಯಭಾರಕ್ಕೆ ವಿಘ್ನವನ್ನು ಉಂಟು ಮಾಡಬೇಕೆ ಎಂಬ ಅಪೇಕ್ಷೆಯಿಂದಲೇ ಅವನ ಒಳಗಡೆ ಪ್ರವೇಶ ಮಾಡಿದ. ಆದ್ದರಿಂದಲೇ ಕೋಪದಿಂದ ಹರಿಶ್ಚಂದ್ರನ ಬಾಯಲ್ಲಿ ಬರುವಂತಹ ಮಾತು, ಕೋಯಂ ಬಧ್ನಾತಿ ವಸ್ತ್ರಾಂತೆ ಪಾವಕಂ ಪಾಪಕೃನ್ನರಃ ಬಲೋಷ್ಟ ತೇಜಸಾ ದೀಪ್ತೆ ಮೈ ಪತ್ಯಾವುಪಸ್ಥಿತೆ. ಅರಸನಾಗಿ ನಾನಿರುವಾಗ ಯಾರು ಈ ರೀತಿಯಲ್ಲಿ ಆರ್ತರಾಗಿ ಹೆಣ್ಮಕ್ಕಳು ಮಾಡುವಂತೆ ಮಾಡಿ ಯಾರು? ಆ ರೀತಿಯಲ್ಲಿ ಮಾಡುವುದು ಒಂದೇ, ವಸ್ತ್ರದಲ್ಲಿ ಬೆಂಕಿ ಕಟ್ಟಿಕೊಳ್ಳುವುದು ಒಂದೇ. ಕೋಯಂ ಬಧ್ನಾತಿ ವಸ್ತ್ರಾಂತೆ ಪಾವಕಂ ಪಾಪಕೃನ್ನರಃ, ಯಾರಾದರೂ ಬೆಂಕಿಯನ್ನು ವಸ್ತ್ರದಲ್ಲಿ ಕಟ್ಟಿಕೊಂಡು ಹೋಗ್ತಾರ? ಆದ್ದರಿಂದ ಯಾರು ಈ ಹೆಣ್ಮಕ್ಕಳ ದುಃಖಕ್ಕೆ ಆರ್ತಿಗೆ ಕಾರಣರೋ ಅವರನ್ನು ನನ್ನ ಹರಿತವಾದ ಬಾಣಗಳ ಮೂಲಕವಾಗಿ ಅವರಿಗೆ ದೀರ್ಘ ನಿದ್ರೆ ಕೊಡ್ತೇನೆ ಅಂತ ಒಂದು ಮಾತನ್ನು ಹರಿಶ್ಚಂದ್ರ ಹೇಳಿದ. ಅಷ್ಟೊತ್ತಿಗೆ ಎದುರಿಗೆ ಬಂದರು ವಿಶ್ವಾಮಿತ್ರರು. ಎದುರು ಬಂದವರು, ಹೌದಾ, ವಿಶ್ವಾಮಿತ್ರರೆದುರು ಬಂದದ್ದು ಶರಣಾಗತನಾದ ಹರಿಶ್ಚಂದ್ರ. ಭೀತಃ ಪ್ರಾವೇಪತ ಅತ್ಯರ್ಥಂ ಸಹಸ ಆಶು ಅಥ ಅಪರ್ಣ ಅಶ್ವತ್ಥ ಪರ್ಣವತ್, ತಕ್ಷಣದಲ್ಲೇ ಬಿದ್ದಿದ್ದಾನೆ. ಅಶ್ವತ್ಥದ ಎಲೆ ಕೆಳಕ್ಕೆ ಬೀಳುವಂತೆ ತಾನು ವಿಶ್ವಾಮಿತ್ರರ ಪಾದದ ಅಡಿಗೆ ಬಿದ್ದಿದ್ದಾನೆ. ದುರಾತ್ಮನ್ನಂತ ಸಂಬೋಧಿಸ್ತಾರೆ ವಿಶ್ವಾಮಿತ್ರರು. ಅವನು ಎಷ್ಟು ಮಾಡಿದರೂ ಕೂಡ ಹೇಳ್ತಾನೆ, ಅವನು ನಮಸ್ಕಾರ ಮಾಡಿ ಹರಿಶ್ಚಂದ್ರ ಹೇಳ್ತಾನೆ, ಸ್ವಾಮಿ, ನನ್ನ ಅಪರಾಧ ಇಲ್ಲ, ನನ್ನ ಪಾಲಿಗೆ ಇದು ಧರ್ಮ, ನನ್ನ ಬಗ್ಗೆ ನೀವು ಸೃಷ್ಟಿ ಮಾಡಿಕೊಳ್ಳಬಾರ್ದು. ಯಾರು ವಿಘ್ನ ಉಂಟು ಮಾಡಿದರೂ ಅವರನ್ನು ನಾನು ಕತ್ತರಿಸ್ತೇನೆ ಅಂತ ಏನು ಅಂದಿದ್ದೇನಲ್ವ, ಇದು ನನ್ನ ಧರ್ಮ. ಅದಕ್ಕೋಸ್ಕರ ಹೇಳಿದೆ. ಯಾಕೆಂತಂದರೆ ಒಬ್ಬ ರಾಜ ಅಂತಂದರೆ ಅವನು ಬರೀ ಉಪಯೋಗಕ್ಕೆ ಬರದೆ ಒಂದು ಇಷ್ಟು ಸಮಯ ಇದ್ದದ್ದನ್ನು ದೋಚಿಕೊಂಡು ಹೋಗಲಿಕ್ಕಿದ್ದವ ಅಲ್ಲ. ಅವನಿಗೆ ಕೆಲವೆಲ್ಲ ಕರ್ತವ್ಯಗಳು ಅಂತುಂಟು. ಏನು ಕರ್ತವ್ಯ? ಎಲ್ಲಿ ಬೇಕೋ ಅಲ್ಲಿಗೆ ಕೊಡಬೇಕು, ಎಲ್ಲಿಗೆ ರಕ್ಷಣೆ ಬೇಕೋ ಅಲ್ಲಿಗೆ ರಕ್ಷಣೆಯನ್ನು ಕೊಡಬೇಕು. ಆದ್ದರಿಂದಾಗಿ
ಇನ್ನು ಸಮಯ ಸಂದರ್ಭ ಬಂತು ಅಂತಾದರೆ ಬಿಲ್ಲನ್ನು ಎತ್ತಿಕೊಂಡು ಯುದ್ಧವನ್ನು ಮಾಡಬೇಕಾದ್ದು. ಇದು ಧರ್ಮಶಾಸ್ತ್ರ ಉಂಟಿದ್ದಕ್ಕೆ, ರಾಜನೀತಿ ಹೇಳ್ತದೆ. ಆದ್ದರಿಂದ ಆರ್ತಧ್ವನಿ ಕೇಳಿದ್ದಿರಂದಲೇ ಕ್ಷತ್ರಿಯೈ ಧಾರ್ಯತೆ ಚಾಪಃ ನಾರ್ಥ ಶಬ್ದೋ ಭವೇದಿತಿ. ಎಲ್ಲೂ ಆರ್ತಧ್ವನಿ ಕೇಳಬಾರದು ಅಂತಲೇ ಕ್ಷತ್ರಿಯರು ತಾವು ಬಿಲ್ಲನ್ನು ಎತ್ತಿಕೊಳ್ಳುವುದು. ಆದರೆ ಆರ್ತಧ್ವನಿ ಕೇಳಿದ್ದರಿಂದಾಗಿ ನಾನು ಈ ಬಿಲ್ಲನ್ನು ಎತ್ತಿಕೊಂಡಿದ್ದೇನೆ, ಜೊತೆಯಲ್ಲಿ ಅದಕ್ಕೆ ಪೂರಕವಾಗಿ ತಪ್ಪು ಮಾಡುವವರಿಗೆ ಕೇಳಿಸಲಿ ಎಂಬ ದೃಷ್ಟಿಯಲ್ಲಿ ನಾನು ಈ ಮಾತನ್ನು ಹೇಳಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಅಂತಂದ. ವಿಶ್ವಾಮಿತ್ರರು ಹೇಳ್ತಾರೆ, ಹೌದಾ, ಯಾರಿಗೆ ಕೊಡಬೇಕಪ್ಪ? ಯಾರನ್ನು ರಕ್ಷಣೆ ಮಾಡಬೇಕು? ಯಾರ ಜೊತೆಯಲ್ಲಿ ಯುದ್ಧ ಮಾಡಬೇಕು? ಬೇಗ ಹೇಳಿ ನೋಡೋಣ. ನಿನಗೆ ಅಧರ್ಮದ ಭಯ ಅಲ್ವಾ? ಅದು ಮಾಡದಿದ್ದರೆ ನೀನು ಧರ್ಮಭ್ರಷ್ಟನಾಗ್ತೀಯಲ್ವಾ? ಹೇಳು ಅಂತಂದರೆ ಹರಿಶ್ಚಂದ್ರ ಹೇಳ್ತಾನೆ, ವಿಪ್ರಮುಖ್ಯಾದಿಗಳಿಗೆ ಕೊಡಬೇಕು, ಭಯಗ್ರಸ್ತರವರನ್ನು ರಕ್ಷಣೆ ಮಾಡಬೇಕು, ಶತ್ರುಗಳು ಆಕ್ರಮಿಸುವುದೋ ಮತ್ತೊಂದರ ಮಾಡಿದ ಯುದ್ಧವನ್ನು ಮಾಡಬೇಕು. ವಿಶ್ವಾಮಿತ್ರರು ಉಳಿದದ್ದನ್ನೆಲ್ಲ ಬಿಟ್ಟರು. ನಮ್ಮಂತೆ ನೀವೊಂದಷ್ಟು ಹೇಳಿದರೆ ನಮಗೆ ಅದೆಲ್ಲ ಕೇಳಿಸುವುದು, ನಮಗೆ ಯಾವುದು ಬೇಕೋ ಅದು ಮಾತ್ರ ಕೇಳಿಸುವುದು, ಅದು ಮಾತ್ರ. ಹೌದು, ಉಳಿದದ್ದೆಲ್ಲ ಬಿಟ್ಟು ಬಿಡ್ತೇವೆ, ಅದೊಂದು ಕೇಳಿಸ್ತು. ಹೇಳ್ತಾರೆ ಅವರು, ಹೌದಾ, ನನಗೂ ಸಾಕು ಅಂತ ಅನಿಸಿದೆ, ನನಗೆ ಬೇಕಾದ ದಕ್ಷಿಣೆ ಕೊಡು, ನಾನು ಬ್ರಾಹ್ಮಣ, ಕೊಡು ನನಗೆ ದಕ್ಷಿಣೆ. ಸಂತೋಷವಾಯಿತು ಹರಿಶ್ಚಂದ್ರನಿಗೆ. ಪಕ್ಷಿಗಳು ಹೇಳ್ತಾರೆ, ತುಂಬ ಸಂತೋಷ ಅವನಿಗೆ. ಹೇಳಿ ಗುರುಗಳು, ಏನು ಬೇಕು ಹೇಳಿ. ಯಾಕೆಂದರೆ ಹಿರಣ್ಯಂ ವಾ ಸುವರ್ಣಂ ವಾ ಪುತ್ರ ಪುತ್ರಿ ಕಲೇವರಂ ಪ್ರಾಣ ರಾಜ್ಯಂ ಪುರಂ ಲಕ್ಷ್ಮೀ ಯದಭಿಪ್ರೇತ ಮಾನಸ ಆತ್ಮನಃ. ನಿಮ್ಗೆ ಏನು ಬೇಕೋ ಕೇಳಿ. ಹೌದಾ, ನೀನು ಇಷ್ಟು ಬಾಯಲ್ಲಿ ಹೇಳಿದೆಯಲ್ಲ, ಅದೆಲ್ಲ ನಾನು ಸ್ವೀಕರಿಸಿದ್ದೇನೆ, ಕೊಡು ನನಗೆ.